ರಾಜಕೀಯ ಪಾರ್ಟಿಯ ಗಣ್ಯಾತಿ ಗಣ್ಯರು ಇಷ್ಟರವರೆಗೆ ಮೌನವಹಿಸಿದ್ದಾರೆ. ಅಲ್ಲಿ ನಡೆದಂತಹ ಲಾಠಿ ಪ್ರಯೋಗ ಮಾನವ ಕುಲಕ್ಕೆ ಮಾಡಿದಂತಹ ಅವಮಾನವಾಗಿದೆ. ಹೆಣ್ಣು ಮಕ್ಕಳು ಅಂತ ನೋಡದೆ ಜುಟ್ಟಿನನ್ನು ಹಿಡಿದು ಎಳೆದಾಡುವಂತಹ ಈ ವ್ಯವಸ್ಥೆಯ ಧರ್ಮೇಂದ್ರ ಪ್ರಧಾನನ್ನು ಉಳಿಸಿಕೊಳ್ಳುವಂಥದ್ದೇ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಜವಾಬ್ದಾರಿ ತಗೊಂಡಿದೆ. ಚಾಹಾ ಪೇ ಚರ್ಚಾ, ಪರೀಕ್ಷಾ ಪೇ ಚರ್ಚಾ ಅಂತ ಮಾತಾಡುವಂಥ ಪ್ರಧಾನಿಗಳೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಇವರ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಚಳವಳಿಯ ರೂಪ ಪಡೆದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಸಂಸತ್ ಚಲಗೆ ಹೊರಟಂತಹ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ನಡೆಯನ್ನು ಖಂಡಿಸಿ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ವಿದ್ಯಾರ್ಥಿ ಚಳವಳಿಯ ಹಿಂದಿನ ಆಕ್ರೋಶ ಏನು, ಇದಕ್ಕೆ ಕಾರಣ ಯಾರು, ಎಲ್ಲದರ ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ಮಂಗಳೂರಿನ ಗಣ್ಯರು ಕೂಡ ಜೊತೆಗಿದ್ದಾರೆ. ಈ ವಿದ್ಯಾರ್ಥಿ ಚಳವಳಿಗೆ ಮುಖ್ಯವಾಗಿ ಅವರ ಆಕ್ರೋಶಕ್ಕೆ ಕಾರಣ ಏನು, ಇದಕ್ಕೆಲ್ಲ ಯಾರು ಕಾರಣ? ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆ ವಿರುದ್ಧ ಏನೊಂದು ಈ ದೇಶದ ಯುವ ಸಮೂಹ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ, ಏನು ತನ್ನ ಹಕ್ಕಿಗಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಕ್ರೂರವಾಗಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವುದನ್ನು, ಅಧಿಕಾರದ ಚುನಾವಣಾ ಸಂದರ್ಭದಲ್ಲಿ ಯುವ ಸಮೂಹ ಮುಂದಿನ ನಮ್ಮ ಭಾರತ ದೇಶದ ಭವಿಷ್ಯಗರು ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಏರಿ ಇವತ್ತು ಅವರ ಮೇಲೆ ಈ ರೀತಿಯ ಒಂದು ಲಾಠಿ ಪ್ರಹಾರ ಮಾಡುವ ಮುಖೇನ ಏನು ದೌರ್ಜನ್ಯ ಎಸಗುತ್ತಿದೆ. ಇದನ್ನು ಈ ದೇಶದ ಪ್ರಜ್ಞಾವಂತ ನಾಗರಿಕರು ಖಂಡಿತ ಒಪ್ಪುವುದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಏನು ಆ ವಿದ್ಯಾರ್ಥಿಗಳ ಮೇಲಿರುವಂತಹ ಪ್ರತಿಯೊಂದು ರಕ್ತದ ಕಣ ಮತ್ತು ಆ ತಾಯಂದಿರ ಕಣ್ಣೀರು ಈ ಸರ್ಕಾರಕ್ಕೆ ಶಾಪವಾಗಿ ತಟ್ಟುತ್ತದೆ ಅನ್ನುವಂಥದ್ದನ್ನು ನಾವು ಒತ್ತಿ ಹೇಳಬೇಕಾಗ್ತದೆ. ಇದನ್ನು ಈ ದೇಶದ ನಾಗರಿಕರು ಖಂಡಿತವಾಗಿ ಇದನ್ನು ಒಪ್ಪುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪದೇ ಪದೇ ಆಗ್ತಾ ಇದೆ, ಯಾಕೆ ಹೀಗೆ ಆಗ್ತಿದೆ, ಯಾರ ವೈಫಲ್ಯ, ಯಾರು ಕಾರಣ? ಈ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಇದೇನು ಮೊದಲಾಗಿ ಸೋರಿಕೆ ಆಗ್ತಾ ಇಲ್ಲ, ಇದು ಪದೇ ಪದೇ ರಿಪೀಟ್ ಆಗುವಂಥದ್ದು. ಇದರಲ್ಲಿ ಏನೋ ಒಂದು ಜಾಲ ಇದೆ, ಇದರಲ್ಲಿ ಒಂದು ಹಣ ಮಾಡುವ ಒಂದು ವರ್ಗ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಈ ವರ್ಗಕ್ಕೆ ಖಂಡಿತವಾಗಿ ಸರ್ಕಾರದ ಬೆಂಬಲ ಇಲ್ಲದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಏನು ಈ ದೇಶದ ಶಿಕ್ಷಣ ಸಚಿವರು ಖಂಡಿತವಾಗಿ ರಾಜೀನಾಮೆ ಕೊಡಬೇಕು. ಅವರ ರಾಜೀನಾಮೆ ಕೊಡುವ ತನಕ ಈ ವಿದ್ಯಾರ್ಥಿಗಳು ನಿಜವಾಗ್ಲೂ ಹೋರಾಟದಿಂದ ಹಿಂದೆ ಸರಿಬಾರ್ದು. ಇದೊಂದು ದೊಡ್ಡ ಚಳವಳಿಯಾಗಿ ಈ ವಿದ್ಯಾರ್ಥಿಗಳ ಆಕ್ರೋಶ ಎಷ್ಟು ರೀತಿಯಲ್ಲಿ ಸಿಡಿದೇಳೋಕೆ ಕಾರಣ ಏನು, ಯಾಕೆ ಈ ವ್ಯವಸ್ಥೆ ಹೀಗಾಗ್ತದೆ? ಕಠೋರವಾದಂತಹ ಒಂದು ಲಾಠಿ ಪ್ರಯೋಗ ಇದನ್ನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವ್ಯವಸ್ಥೆಯಾಗಿದೆ. ಯಾಕೆಂದರೆ ಭಾರತ ದೇಶದಲ್ಲಿ ಎಲ್ಲರಿಗೂ ಪ್ರಶ್ನೆ ಮಾಡುವಂತಹ ಅಧಿಕಾರ ಸಂವಿಧಾನ ಕೊಟ್ಟಿದೆ. ಅಲ್ಲಿ ನಡೆದಂತಹ ಲಾಠಿ ಪ್ರಯೋಗ ಮಾನವ ಕುಲಕ್ಕೆ ಮಾಡಿದಂತಹ ಅವಮಾನವಾಗಿದೆ. ಹೆಣ್ಣು ಮಕ್ಕಳು ಅಂತ ನೋಡದೆ ಜುಟ್ಟಿನನ್ನು ಹಿಡಿದು ಎಳೆದಾಡುವಂತಹ ಈ ವ್ಯವಸ್ಥೆಯ ವಿರುದ್ಧ ನಾವು ನಿಜವಾಗಿಯೂ ಖಂಡಿಸ್ತೇವೆ. ಯಾಕೆಂದರೆ ಭಾರತ ದೇಶದ ವಿದ್ಯಾರ್ಥಿನಿಯರು ಯಾರು ನಾಳೆ ಭಾರತ ದೇಶವನ್ನು ಆಳುವವರಾಗಿದ್ದಾರೆ. IAS, IPS ಇಲ್ಲ ಡಾಕ್ಟರ್, ಇಂಜಿನಿಯರ್ ಆಗುವಂತಹ ಕನಸು ಕಂಡವರು. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದರೆ ನಾಳೆ ಹೊರಗಿನ ದೇಶಗಳಲ್ಲಿ ಅದಕ್ಕೆ ಮಾನ್ಯತೆ ಸಿಗುವುದಿಲ್ಲ. ಏನಾದರೂ ನಮ್ಮ ದೇಶದ ಇಂಥ ವ್ಯವಸ್ಥೆ ಹೊರಗಿನ ದೇಶಕ್ಕೆ ಏನಾದರೂ ರವಾನೆ ಆದರೆ ನಮ್ಮ ವಿದ್ಯಾರ್ಥಿನಿಯರ ಬಾಳಿಗೆ ಬೆಂಕಿ ಇಟ್ಟಂತಹ ವ್ಯವಸ್ಥೆ ಆಗ್ತದೆ. ಅದರಿಂದ ನಮ್ಮ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತದೆ. ಯಾಕೆಂದರೆ ನಿಮಗೆ ಅರಿಯದೆ ಇದು ಆಗಲು ಸಾಧ್ಯವಿಲ್ಲ ಅಂತ ವಿದ್ಯಾರ್ಥಿಗಳ ಆರೋಪವಾಗಿದೆ. ಈಗ ನೀವು ಪೋಷಕರಾಗಿ ನಿಮ್ಮ ಮಗ ಕೂಡ ನೀಟ್ ಪರೀಕ್ಷೆನ ಬರೆದಿದ್ದಾರೆ, ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಒಂದು ನಡೆದ ಅಘೋರ ಘಟನೆ. ಅಲ್ಲಿಯ ವಿದ್ಯಾರ್ಥಿಗಳು ಯಾರು IAS ಆಫೀಸರ್ ಅವರ ಮಗಳು ಆಗಿರ್ಬೋದು, ಆದರೆ ಅದೇ ರೀತಿ ಲಾಯರ್ಸ್ ಅವರ ಮಗಳು ಆಗಿರ್ಬೋದು. ಇಂತಹ ಒಂದು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತಾದರೆ ಭಾರತ ದೇಶ ಏನಾಗ್ತಾ ಇದೆ? ನೀಟ್ ಪರೀಕ್ಷೆ ಕೊನೆಯ ಅಸ್ತ್ರವಾಗಿರ್ತದೆ. ಆದರೆ ಈ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದ ವಿದ್ಯಾವಂತರ ಗತಿ ಏನು? ಇದಕ್ಕೆ ಬೇಕಾಗಿ ನಮ್ಮ ರಾಜಕೀಯ ಪಾರ್ಟಿಯ ಗಣ್ಯಾತಿ ಗಣ್ಯರು ಇಷ್ಟರವರೆಗೆ ಮೌನವಹಿಸಿದ್ದಾರೆ. ಒಂದೇ ಒಂದು ಸ್ಟೇಟ್ಮೆಂಟ್
ಈ ತನಕ ಕೊಡಲು ಮುಂದೆ ಬರಲಿಲ್ಲ. ಯಾಕೆ ಬರಲಿಲ್ಲ ಮುಂದೆ? ನಿಮಗೆ ಜವಾಬ್ದಾರಿ ಇಲ್ವಾ? ನೀವು ಮತ ಯೋಚನೆ ಮಾಡಲು ಮಾತ್ರ ಸೀಮಿತವ? ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ವಿದ್ಯಾರ್ಥಿನಿಯರಿಗೆ. ಆದರೆ ನೀವು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲು ಮುಂದೆ ಬರಲಿಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಅಂದರೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ತನ್ನ ಕಾರ್ಯವನ್ನು ಸಮರ್ಪಕವಾಗಿ ನಡೆಸ್ತಾ ಇಲ್ಲ ಎಂಬ ಆರೋಪವನ್ನು ಮಾಡ್ತೀರಾ? ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಪ್ರಬಲ ವಿರೋಧ ಪಕ್ಷವಾಗಿ ಗುರುತಿಸಿಕೊಂಡಿದ್ದ ಕಾರಣದಿಂದ ಕಾಂಗ್ರೆಸ್ ಪಾರ್ಟಿಯ ಘಟಾನುಘಟಿ ನಾಯಕರು ಆ ತಕ್ಷಣವೇ ಬಂದು ಹೇಳಿಕೆ ಕೊಡಬೇಕಾಗಿತ್ತು. ಆದರೆ ಈ ತನಕ ಒಂದು ಬೆರಳೆಣಿಕೆಯ ಅಷ್ಟೇ ಹೇಳಿಕೆ ಬಂದಿದೆ ಹೊರತು ವಿದ್ಯಾರ್ಥಿನಿಯರಿಗೆ ಒಂದು ಬೆಂಬಲ ಕೊಡುವಂತಹ ವ್ಯವಸ್ಥೆ ನಮಗೆ ಕಾಣಲು ಸಾಧ್ಯವಾಗಲಿಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಒಂದು ಅರ್ಥ ಇದೆ. ನಿಜವಾಗಿ ಒಂದು ಯೋಚನೆ ಮಾಡಬೇಕು. ನೀಟ್ ಪರೀಕ್ಷೆ ಅದು ಎಷ್ಟು ಮಹತ್ವದ ಪರೀಕ್ಷೆ ಅಂತ. ನೀಟ್ ಪರೀಕ್ಷೆಗೆ ತಯಾರಾಗುವ ಮಕ್ಕಳು ಅನ್ನ ನೀರು ಬಿಟ್ಟು ವೃತ್ತದಂತೆ ಆ ಪರೀಕ್ಷೆಗೆ ತಯಾರಾಗ್ತಾರೆ. ಒಂದು ಕಡೆ ಅವರ ಹೆತ್ತವರು ಬಹಳ ನಿರೀಕ್ಷೆ ಇಟ್ಟುಕೊಂಡಿರ್ತಾರೆ. ತನ್ನ ಮಗ ಅಥವಾ ಮಗಳು ಇದನ್ನು ಸಾಧನೆ ಮಾಡಬೇಕು, ನೀಟ್ ಪರೀಕ್ಷೆಯಲ್ಲಿ ಬೇಕಾದ ಅಂಕವನ್ನು ತೆಗೆದು ಅವರು ವೈದ್ಯರಾಗಬೇಕು ಅಂತ ಆಶೆ ಕಟ್ಟಿಕೊಂಡಿದ್ದಂಥ ಅನೇಕ ಬಡವರಿದ್ದಾರೆ. ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ವ್ಯವಸ್ಥೆಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಂಕಗಳನ್ನು ತೆಗೆದು ವೈದ್ಯರಾಗುವಂಥ ಕನಸುಕೊಂಡಂಥ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ ಕೇಂದ್ರ ಸರ್ಕಾರ. ಒಂದು ನೀಟ್ ಪರೀಕ್ಷೆಯನ್ನು ಒಂದು ಯಥಾವತ್ತಾಗಿ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಮತ್ತು ಅದಕ್ಕೆ ಶಿಕ್ಷಣ ಸಚಿವರು ಯಾಕೆ ಬೇಕು? ಇವತ್ತು ಶಿಕ್ಷಣ ಸಚಿವರು ರಾಜೀನಾಮೆಗೆ ವಿದ್ಯಾರ್ಥಿಗಳ ಆಗ್ರಹ. ನೀಟ್ ಪರೀಕ್ಷೆಯನ್ನು ಸುಧಾರಣೆ ಮಾಡಿಕೊಳ್ಳಿ, ನ್ಯಾಯ ಕೊಡಿ ಅಂತ ಹೇಳಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ದೇಶದಲ್ಲಿ ನೋಡಿ, ಒಂದೆರಡು ಬಾರಿಯ ವಿಚಾರ ಅಲ್ಲ ಇದು. ಸುಮಾರು ಕಳೆದ 10 ವರ್ಷಗಳಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ಬಾರಿ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾರೆ. ಈ ಪೇಪರ್ ಲೀಕ್ನ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಕೈವಾಡ ಇದೆ. ಸರ್ಕಾರದ ಮಂತ್ರಿಗಳು ಮತ್ತು ಇತರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಕೆಲವರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದು ಇಲ್ಲಿಗೆ ಮುಗಿಲ್ಲ. ಒಂದು ಅಮೂಲಾಗ್ರವಾದ ತನಿಖೆಯನ್ನು ಒಳಪಡಿಸಬೇಕು ಮತ್ತು ಯಾವುದರಲ್ಲಿ ಇದರಲ್ಲಿ ಭಾಗ ಆಗಿದ್ದಾರೆ ಮುಂದಿನ ತಲೆಮಾರಿಗೆ ಇದರ ಬಗ್ಗೆ ಸಂಶಯ ಇರಬಾರದು ಎಂಬ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟ ಇದು. ಆ ಹೋರಾಟವನ್ನು ತಡೆಯುವಂತಹ, ಅದಕ್ಕೆ ಅಡ್ಡಿಪಡಿಸುವಂಥ ಕೆಲಸ ಆಗ್ತಾಯಿದೆ. ಧರ್ಮೇಂದ್ರ ಪ್ರಧಾನನ್ನು ಉಳಿಸಿಕೊಳ್ಳುವಂಥದ್ದೇ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಜವಾಬ್ದಾರಿ ತಗೊಳ್ತದೆ. ಒಬ್ಬ ಪ್ರಧಾನ ಹೋದರೆ ಈ ದೇಶಕ್ಕೆ ಏನಾಗಲಿಕ್ಕಿಲ್ಲ, ಒಬ್ಬ ಶಿಕ್ಷಣ ಸಚಿವ ರಾಜೀನಾಮೆ ಕೊಟ್ಟ ಕೂಡಲೇ ಏನೂ ಆಗೋದಿಲ್ಲ. ಆದರೆ ಅದನ್ನು ಪ್ರತಿಷ್ಠೆಯಾಗಿ ಕೇಂದ್ರ ಸರ್ಕಾರ ತಗೊಂಡಿದೆ. ಈಗ ಏನಾಗಿದೆ ಅಂತ ಹೇಳಿದರೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಬೀದಿಗೆ ಇಳಿದಿದ್ದಾರೆ. ಜಂತರ್ ಮಂತರ್ನಲ್ಲಿ ಇದೊಂದು ದೊಡ್ಡದ ಎರಡನೇ ಸ್ವಾತಂತ್ರ್ಯ ಹೋರಾಟ ಆಗುವಂಥ ಸಾಧ್ಯತೆಗಳು ಈಗ ದಟ್ಟವಾಗಿವೆ. ಆದ ಕಾರಣ ಕಾಂಗ್ರೆಸ್ ಪಕ್ಷ ಇವತ್ತು ಆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಲೋಕಸಭೆಯ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆಗೆ ಕೂತಿದ್ದಾರೆ. ಅವರನ್ನು ಲೋಕಸಭೆಯ ವಿಪಕ್ಷ ನಾಯಕ ಎಂಬ ಒಂದು ಗೌರವವನ್ನು ಕೊಡದೆ ಅವರನ್ನು ಅವಮಾನಿಸಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ, ಬಂಧಿಸಿದ್ದಾರೆ. ಈ ಅನ್ಯಾಯವನ್ನು ಸಹಿಸಿಕೊಳ್ಳಲಿಕ್ಕೆ ಈ ದೇಶ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ಚಾಹಾ ಪೇ ಚರ್ಚಾ, ಪರೀಕ್ಷಾ ಪೇ ಚರ್ಚಾ ಅಂತ ಮಾತಾಡುವಂಥ ಪ್ರಧಾನಿಗಳೇ ನಾವು ಹೇಳಿದ್ದು ಪೇಪರ್ ಲೀಕ್ ಬಗ್ಗೆ ಮಾತಾಡಿ, ನೀವು ಪೇಪರ್ ಲೀಕ್ ಬಗ್ಗೆ ಮಾತಾಡಿ, ಈ ನೀಟನ್ನು ಯಾವ ರೀತಿ ಮಾಡೋದ್ರ ಸುಧಾರಣೆ ಬಗ್ಗೆ ಮಾತಾಡಬೇಕಲ್ಲದೆ ನೀವು ಇದನ್ನು ತಪ್ಪಿಸ್ಕೊಳ್ತಾ ಇದ್ದೀರಿ. ಇದೊಂದು ರಾಷ್ಟ್ರೀಯವಾದ ಜವಾಬ್ದಾರಿ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಜವಾಬ್ದಾರಿಯನ್ನು ಯಾರು ಹೊತ್ತುಕೊಳ್ಬೇಕು? ಇವತ್ತು ನಮ್ಮ ದೇಶದಲ್ಲಿ ಬೇಟಿ ಪಢಾವೋ ಬೇಟಿ ಬಚಾವೋ ಅನ್ನುವಂಥ ಒಂದು ವಿಚಾರವನ್ನು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಈ ಮೊದಲು ಹೇಳಿದೆ. ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಎಲ್ಲರನ್ನ ಒಂದು ಹಂತದಲ್ಲಿ ದಮನಿಸುವಂತಹ ಒಂದು ಕೆಲಸ ಈಗ ನಡೀತಾಲೂ ಇದೆ. ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತಹ ಸವಲತ್ತುಗಳಾಗಿರಲಿ ಅಥವಾ ಬೆನಿಫಿಟ್ಸ್ಗಳಾಗಿರಲಿ, ಅದರ ಇನ್ನಿತರ ಏನೆಲ್ಲ ಈ ಅವಶ್ಯಕತೆಗಳಿದೆ ಅದೆಲ್ಲವನ್ನು ಈಗ ತಡೆ ಹಿಡಿಯಲಾಗಿದೆ. ಮತ್ತು ಈ ನೀಟ್ ಎಕ್ಸಾಮನ್ನು ಯಾವ ರೀತಿಯಲ್ಲಿ ಅವರು ದುರುಪಯೋಗಪಡಿಸಿದ್ದಾರೆ ಅಂತ ಹೇಳಿದರೆ, ಈಗಾಗಲೇ ನಾವು ನೋಡಿದ್ದೇವೆ ಜಂತರ್ ಮಂತರಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅವರಿಗೆ ಸ್ಟೂಡೆಂಟ್ಗಳಿಗೆ ನಿನ್ನೆಲ್ಲ ಹೊಡೆದಿರುವಂಥ ವಿಚಾರ ಅದು ನಿಜವಾಗಲೂ ಖಂಡನೀಯ. ಯಾವ ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಪ್ರಧಾನಿಯವರು ಇದುವರೆಗೂ ಈ ವಿಚಾರದಲ್ಲಿ ಯಾವುದೇ ಒಂದು ಶಬ್ದವನ್ನು ಎತ್ತಿಲ್ಲ. ಎಷ್ಟರ ಮಟ್ಟಿಗೆ ಎತ್ತಿಲ್ಲ ಅಂತ ಹೇಳಿದರೆ, ಇಂತಹ ಒಂದು ವಿಚಾರವನ್ನು ಅವರು ಒಂದು ಮಾಧ್ಯಮದ ಮುಂದೆ ಬಂದು ಅದಕ್ಕೆ ಒಂದು ಹೌದು ನಾವು ಸ್ಟೂಡೆಂಟ್ಗಳ ಪರ ಇದ್ದೇವೆ ಅಂತ ಒಂದು ಮಾತನ್ನು ಕೂಡ ಅವರು ಇದುವರೆಗೂ ಹೇಳಿಲ್ಲ. ಇದಕ್ಕಿಂತ ಮುಂಚೆ ಅವರು ಮಾಧ್ಯಮದ ಮುಂದೆ ಬರುವುದೂ ಇಲ್ಲ, ಅದು ಬೇರೆ ವಿಚಾರ. ಸ್ಟೂಡೆಂಟ್ ಅಂತ ಹೇಳಿದರೆ ಈ ದೇಶದ ಒಂದು ಸ್ವತ್ತು. ಈ ಬೇಟಿ ಪಢಾವೋ ಬೇಟಿ ಬಚಾವೋ ಅನ್ನುವಂಥದ್ದು ನಿನ್ನೆ ನಾವು ಸ್ಪಷ್ಟವಾಗಿ ಕಂಡಿದ್ದೇವೆ. ಬೇಟಿ ಅನ್ನುವಂಥ ಒಂದು ಮಾತಿಗೆ ಯಾವ ರೀತಿಯಲ್ಲಿ ಈಗ ನಮ್ಮ ಪ್ರಧಾನಿಯವರ ಇಲಾಖೆ ಯಾವ ಮಟ್ಟಿಗೆ ಅದನ್ನು ದುರುಪಯೋಗ ಪಡಿಸಿದೆ ಅಂತೇಳಿ ನಾವೆಲ್ಲ ಕಂಡಿದ್ದೇವೆ. ಒಂದು ಹೆಣ್ಣು ಅಂತ ನೋಡದೆ ಸಿಕ್ಕಾಪಟ್ಟೆ ಅವರಿಗೆ ಬೇಕಾಬಿಟ್ಟು ಹೊಡೆದಿದ್ದಾರೆ.
ಒಂದು ಪ್ರತಿಭಟನೆ ಮಾಡುವುದು ಈಗ ನಮ್ಮ ದೇಶದಲ್ಲಿ ಒಂದು ಒಬ್ಬ ಮಾನವನ ಹಕ್ಕಾಗಿದೆ. ಪ್ರತಿಭಟಿಸುವಂತಹದ್ದು ನನಗೆ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅನ್ಯಾಯ ಆದರೆ ಆ ಅನ್ಯಾಯದ ವಿರುದ್ಧವಾಗಿ ನನಗೆ ನ್ಯಾಯ ಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕಾದ ಅವಶ್ಯಕತೆ ಈ ದೇಶದಲ್ಲಿದೆ. ಅಂತಹ ಒಂದು ಆ ಪ್ರತಿಭಟನೆಕಾರರನ್ನೇ ಒಂದು ತಳಮಟ್ಟಕ್ಕೆ ಇಲಾಖೆಯನ್ನು ಬಳಸಿಕೊಂಡು ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ, ಈಗ ನಿನ್ನೆ ಇಲಾಖೆ ಅವರದು ನೋಡಬೇಕಾದ್ರೆ ಅದು ಅವರ ಇಲಾಖೆ ಸಿಬ್ಬಂದಿಗಳ ಅಥವಾ ಬೇರೆ ಯಾರೋ ಪುಂಡ ಪೋಖರಿಗಳ ರೌಡಿಗಳ ಅಂತ ಒಂದು ಸಂಶಯ ಕೂಡ ಬರ್ತಾ ಇದೆ. ಈಗಾಗಲೇ ಹಲವಾರು ಅದನ್ನು ಜನರು ಧ್ವನಿ ಎತ್ತಿದ್ದಾರೆ. ನಾಳೆ ಕೂಡ ಇಲ್ಲಿ ಪ್ರತಿಭಟನೆ ಇದೆ ಮಂಗಳೂರಿನಲ್ಲಿ. ಈ ಪ್ರತಿಭಟನೆಗೆ ನಮ್ಮದು ಕೂಡ ಒಂದು ಸಹಕಾರ ಆ ನಿಟ್ಟಿನಲ್ಲಿ ಕೋರ್ತಾ ಇದ್ದೇವೆ ಸರ್. ಈ ಪೊಲೀಸ್ ಅಧಿಕಾರಿಗಳ ವೇಷದಲ್ಲಿ ಬಂದಿರುವಂಥ ವೇಷಧಾರಿಗಳು ನಿಜವಾಗ್ಲೂ ಅದು ಅಧಿಕಾರಿಗಳ ಒಂದು ಸರ್ಕಾರಿ ನೌಕರರ ಒಂದು ರೀತಿ ನೀತಿ ಆಗಿರಲಿಲ್ಲ. ಅಲ್ಲಿ ಅವ್ರು ಬಂದಿರುವಂಥ ವಿಚಾರ ನೋಡಿ, ಅವರು ಪಕ್ಕ ರೌಡಿಗಳ ಶೈಲಿಯಲ್ಲಿ ಬಂದಿದ್ದಾರೆ. ಅಲ್ಲಿ ಪ್ರತಿಭಟನಾಕಾರರ ಮೇಲೆ ಆ ರೀತಿ ಹೊಡೆಯುವಂಥ ಅಸ್ತ್ರ ಬಳಸಬೇಕಂತ ಇದು ಪರಿಸ್ಥಿತಿ ಅಲ್ಲಿಲ್ಲ. ಅವರು ನ್ಯಾಯ ಕೇಳ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನ್ಯಾಯಕ್ಕೆ ಏನಾದರೂ ಅವರು ಪ್ರಧಾನಿಯವರು ಅಥವಾ ಅವರ ಯಾರು ಅಧಿಕಾರಿಗಳಿದ್ದಾರೆ ಅದರ ಸಂಬಂಧಪಟ್ಟವರು ಬಂದು ಅಲ್ಲಿ ಅವರಿಗೆ ಸೊಲ್ಯೂಷನ್ ಹೇಳಬೇಕಿತ್ತು. ಈ ರೀತಿ ನಾವು ಮಾಡ್ತೇವೆ, ಒಂದು ಸ್ಪಂದನೆ ಕೊಟ್ಟು ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಿಬಿಟ್ಟು ಹೋಗ್ಬೋದಿತ್ತು. ಅದನ್ನು ಅವರು ಏನು ಮಾಡ್ತಾಯಿದ್ದಾರೆ, ಈಗ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ರಿಗೂ ಸ್ಪಷ್ಟವಾಗಿದೆ ಈಗ ಇದರಲ್ಲಿ ಎಷ್ಟು ದೊಡ್ಡ ಹಗರಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಎಲ್ಲರೂ ವಿರೋಧಿಸಿ ಈ ದೇಶದ ಜನತೆಯೇ ವಿರೋಧ ಮಾಡ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದರೆ ನಾವೀಗ ಕಮಲಕ್ಕೆ ಒತ್ತಿ ಬಂದ ಈ ಕೈಯನ್ನು ನಂದು ಮುರಿದಿದೆ ಅಂತ ಹೇಳ್ಬಿಟ್ಟು ಆ ರೀತಿ ಕಮೆಂಟ್ ಕೂಡ ರೀಲ್ಸಲ್ಲೆಲ್ಲ ಬರ್ತಾ ಇದೆ. ಯಾವ ಒಂದು ಘಟನೆ ನಡೆದಿದೆ ನ್ಯಾಯಯುತವಾಗಿ ಯಾವ ದೇಶದ ಪ್ರಗತಿಗೋಸ್ಕರ ದೇಶದ ಶಿಕ್ಷಣದ ಉನ್ನತಿಗೋಸ್ಕರ ಪ್ರತಿಭಟನೆಯನ್ನು ನಡೆಸಿದ್ದಾರೋ ಅವರದ ವಿರುದ್ಧ ನಡೆದಂಥ ಒಂದು ದೌರ್ಜನ್ಯ ಏನಿದೆ ಇದು ಒಂದು ಘಟನೆ ಈ ದೇಶವನ್ನು ತಲ್ಲಣಗೊಳಿಸ್ತಾ ಇದೆ. ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ವಿದ್ಯಾರ್ಥಿನಿಯರನ್ನು ಜುಟ್ಟುಗಳನ್ನು ಹಿಡಿದು ಅವರಿಗೆ ಲಾಠಿ ಪ್ರಹಾರ, ಲಾಠಿಗೆ ಮೂಳೆಯನ್ನು ಹೊಡೆದುಕೊಂಡು ಮುಖಕ್ಕೆ ಮಾಸ್ಕನ್ನು ಹಾಕಿಕೊಂಡು ಅವರಿಗೆ ಹೊಡೆದಂಥ ರೀತಿ ನೋಡಿದರೆ ಈ ದೇಶದಲ್ಲಿ ಏನು ನಡೀತಾ ಇದೆ ಎಂಬುದನ್ನು ನಾವು ಒಂದು ರೀತಿಯಲ್ಲಿ ಉಲ್ಲೇಖಿಸಬೇಕಾಗಿದೆ. ಮುಖ್ಯವಾಗಿ ಈ ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಜನಸಾಮಾನ್ಯರು ಪ್ರಶ್ನೆ ಮಾಡುವುದು ತಪ್ಪ, ಆ ಥರ ಕೇಂದ್ರ ಸರ್ಕಾರಕ್ಕೆ ಯಾಕೆ ಪ್ರಶ್ನೆ ಮಾಡಿದವರ ಮೇಲೆ ಕೋಪ? ಖಂಡಿತವಾಗಿಯೂ ವಿದ್ಯಾರ್ಥಿಗಳು ದೇಶದ ಭವಿಷ್ಯ, ಅವರ ಧ್ವನಿಯನ್ನು ಲಾಠಿಯಿಂದ ಹತ್ತಿಕ್ಕಲು ಸಾಧ್ಯವಿಲ್ಲ. ಅವರ ಧ್ವನಿ ಇದು ಕಡಿಮೆ ಆಗುವುದಿಲ್ಲ. ಇನ್ನು ಮುಂದೆ ಈ ಕೇಂದ್ರ ಸರ್ಕಾರ ನಡೆಸಿದಂಥ ಒಂದು ಪ್ರಯತ್ನ ಏನಿದೆ, ಇವರನ್ನು ದಮನಿಸುವಂಥ ಪ್ರಯತ್ನ ಏನಿದೆ, ಇದು ಮುಗಿಲು ಮುಟ್ಟುತ್ತಾ ಹೋಗ್ತಾ ಇದೆ. ನೇರವಾಗಿ ಈ ಸರ್ಕಾರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ರವರು ರಾಜೀನಾಮೆ ನೀಡುವ ತನಕ ಇದಕ್ಕೆ ಈ ಕೇಂದ್ರ ಸರ್ಕಾರದ ಲಾಠಿ ಪ್ರಹಾರಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳು ನೀಡಲಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ದಿನಾಂಕ 24ರ ಶುಕ್ರವಾರ ಸಂಜೆ 6 ಗಂಟೆಗೆ ಹಂಪನಕಟ್ಟೆ ಸಿಗ್ನಲ್ನಿಂದ ಟೌನ್ ಹಾಲ್ವರೆಗೆ ಒಂದು ಮೆರವಣಿಗೆಯನ್ನು, ಶಾಂತಿಯುತ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ವಿದ್ಯಾರ್ಥಿ ಚಳವಳಿಗೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಮತ್ತು ಈ ಜಿಲ್ಲೆಯ ಅವರ ಏನು ಪೋಷಕರು ಮತ್ತು ಎಲ್ಲ ಬಂಧು ಮಿತ್ರರು ಅವರಿಗೆ ಸಪೋರ್ಟ್ ಮಾಡುವ ಮುಖಾಂತರ ಈ ಒಂದು ಚಳವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ಖಂಡಿಸಿ ಹಾಗೂ ಈ ಕುರಿತಾಗಿ ದೆಹಲಿಯಲ್ಲಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಂಗಳೂರಲ್ಲೂ ಕೂಡ ಜನ ಬೆಂಬಲ ವ್ಯಕ್ತವಾಗಿದೆ. ಆದರೆ ಹೋರಾಟದ ವೇಳೆ ವಿದ್ಯಾರ್ಥಿಗಳ ಜೊತೆ ನಡೆದುಕೊಂಡಂತಹ ರೀತಿಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.